ಮನೆ ಕಡೆ ಹುಷಾರು ಹೋಗಿ ಹಲೋ. ಹಾ ನರೇಂದ್ರ, ಹಾ ಎರಡನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ದೀಪಾವಳಿ ಮೇಲೆ ನಾನು ಓದಿದಾಗ ಆರ್ಲೇಬೇಕಲ್ಲ, ಮಲತಾಯಿ ಮಗ ಅಂದ ಮೇಲೆ ನಾನು ಅದನ್ನು ತೋರಿಸ್ಲೇಬೇಕಲ್ಲ ಅವನಿಗೆ. ಸರಿ ಸರಿ, ಬನ್ನಿ ಬನ್ನಿ, ಆಯ್ತು. ಚಿಕ್ಕಮ್ಮ ಯಾಕೆ ಬೇಕು ಬಾ, ಯಾಕೆ ನಾನಿಲ್ವೇನು? ಸರಿ ಅಮ್ಮ, ಹಾಗಾದರೆ ಮೊದಲು ಹಸಿವಾಗಿದೆ, ಊಟ ಪಡಿಸು. ಸಭಾಯಿ ಮನೆಯಿಂದ ಊಟ ಪಡಿಸೋದಕ್ಕೆ ಇದೇನು ಧರ್ಮಕ್ಷೇತ್ರವಲ್ಲ. ಇನ್ನು ಮೇಲೆ ಈ ಮನೆಯಲ್ಲಿ ನೀನು ಊಟ ಮಾಡ್ಬೇಕಾದ್ರೆ ಮೈ ತುಂಬಾ ದುಡಿದ್ರೇನೆ ಹೊಟ್ಟೆ ತುಂಬಾ ಊಟ. ನಿನಗೆ ಊಟ ಬೇಕಾದ್ರೆ ಕಸ ಗುಡಿಸು, ನೀರು ತೆಗೆದುಕೊಂಡು ಬಾ, ಆಮೇಲೆ ಊಟ ಮಾಡುವಂತೆ. ಚಿಕ್ಕವನಾದ ನನಗೆ ಕೈ ಬಾರ ಓಡಿಸ್ತೀಯಮ್ಮ. ಕಸವಾದರೆ ನೂಕಬಹುದು, ಆದರೆ ಕೊಡವನ್ನು ಎತ್ತಲು ನನ್ನಿಂದ ಸಾಧ್ಯವೇ? ಬೇಡಮ್ಮ ಬೇಡ, ನನ್ನ ಚಿಕ್ಕಮ್ಮ ಮನೆಗೆ ಬಂದರಂತ ನೀನು ಹೇಳಿದ ಕೆಲಸ ಮಾಡುತ್ತೇನೆ. ಆದರೆ ನನಗೆ ಮೊದಲು ಹಸಿವಾಗಿದೆ, ಊಟ ಕೊಡುತ್ತಾರೆ. ಊಟ 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 ಸರ್ಕಾರ ಹಾಕಿದ ಅನ್ನ ನಿನಗೆ ಸಾಕಾಗಲಿಲ್ಲ. ಒಡೆಯಬೇಡಮ್ಮ, ಒಡೆಯಬೇಡ. ಎಂತ ತಾಯಿ ಪ್ರೇಮದ ಮಡಿಯಲ್ಲಿ ಬೆಳೆದ ಜೀವನ. ಹುಟ್ಟಿ 10 ವರ್ಷದವರೆಗೂ ಏಟು ತಿನ್ನದ ಜೀವ ನಿನ್ನಿಂದ ಏಟು ಪಡೆಯುತ್ತಿದೆ ಎಂದರೆ ಬಲು ಕಷ್ಟವಾಗುತ್ತದೆ ತಾಯಿ, ಬಲು ಕಷ್ಟವಾಗುತ್ತಿದೆ. ಕಷ್ಟವಾಗದೆ ಸುಖ ತಾನಾಗಿ ಸಿಗುತ್ತಿದೆ ಅಂತ ತೀರ್ಕೊಂಡಿರುವೇನ ನೀನು? ಇನ್ನು ಮೇಲೆ ಈ ಮನೆಯಲ್ಲಿ ಕೆಲಸ ಮಾಡಿದ್ರೆ ನಿನಗೆ ಊಟ, ಇಲ್ಲ ಅಂದ್ರೆ ಇಲ್ಲ. ಹಾಗೆಲ್ಲ ಬೇಡ ತಾಯಿ. ಇಂದು ನಮ್ಮ ಶಾಲೆ ಅಡಿಗೆಯವರು ತಮ್ಮ ಬೇಡಿಕೆಗಾಗಿ ಇಂದು ಅಡಿಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆ ಕೂಡ ನಾನು ಊಟನೇ ಹೋಗಿದ್ದೇನೆ. ನನಗೆ ಈಗ ತುಂಬಾ ಹಸಿವಾಗಿದೆ ತಾಯಿ, ಊಟ ಬಡಿಸು. ಮುಟ್ಟಾಳ ಮಲ ಮಕ್ಕಳು ಇಲ್ಲ ಅಂತ ಹೇಳಿ ನಿನ್ನ ತಂದೆ ನನ್ನನ್ನು ಮದುವೆ ಮಾಡಿಕೊಂಡು ಬಂದು ನನಗೆ ನಿನ್ನನ್ನು ಜೋಡು ಮಾಡ್ದ.